ವಿರಾಮದ ನಂತರ ನ್ಯೂಸ್ ಎಟ್ 1ಗೆ ಮತ್ತೊಮ್ಮೆ ಸ್ವಾಗತ. ಮೂಲಭೂತ ಸೌಲಭ್ಯಗಳಲ್ಲಿ ನೀರು ಸರಬರಾಜು ಮುಖ್ಯ. ನೀರು ಸರಬರಾಜು ಮಾಡುವವರನ್ನ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಅವರಿಗೆ ಸೇವಾ ಭದ್ರತೆ ಇಲ್ಲ, ಸೇವಾ ಶುಲ್ಕ ಕಟ್ ಆಗುತ್ತೆ, ಮುಷ್ಕರ ಮಾಡಿದ್ರೂ ನೀರು ಸರಬರಾಜಿಗೂ ತೊಂದರೆಯಾಗೋದಿಲ್ಲ. ಅಂತವರ ಸೇವೆಯನ್ನ ಕಾಯಂಗೊಳಿಸಬೇಕೆಂದು ಎಂಎಲ್ಸಿ ಡಿಎಸ್ ಅರುಣ್ ಒತ್ತಾಯಿಸಿದ್ದಾರೆ. ಕೋವಿಡ್ ಟೈಮ್ನಲ್ಲೂ ಸರಿಯಾಗಿ ನೀರು ಸರಬರಾಜು ಮಾಡಿದ್ದಾರೆ. 3 ಜನ ನೌಕರರು ಅಂದು ತೀರಿಕೊಂಡಿದ್ರು, ಆದರೂ ಕೆಲಸದಲ್ಲಿ ವ್ಯತ್ಯಯವಾಗಿರಲಿಲ್ಲ. ಅವರು 116 ಜನರು ಇದ್ದಾರೆ, ಅವರಿಗೆ ಸರ್ಕಾರದಿಂದ ನೇಮಕಾತಿ ಮಾಡಿಕೊಳ್ಬೇಕು ಎಂದು ಕೇಳಿಕೊಂಡ್ರು. ಇದಕ್ಕೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಉತ್ತರ ನೀಡಿದ್ದಾರೆ. ರಾಜ್ಯದಲ್ಲಿ 13,000 ಜನ ಕೆಲಸ ಮಾಡ್ತಾ ಇದ್ದಾರೆ, ಇದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಅಂತ ಹೇಳಿದ್ರು. ಪೌರ ಕಾರ್ಮಿಕರಿಗೆ ಆದ್ಯತೆ ಮೇರೆಗೆ ಸರ್ಕಾರಿ ನೌಕರರೆಂದು ಪರಿಗಣಿಸ್ತಾ ಇದ್ದೀವಿ. ವಾಟರ್ ಮೆನ್ಗೆ ಸರ್ಕಾರದಿಂದ ಯಾವುದೇ ಅನುದಾನ ಕೊಡೋದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಎಂದ್ರು. ಇದಕ್ಕೆ ಡಿಎಸ್ ಅರುಣ್ ಅವರು ನೇರ ಪಾವತಿಗೆ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಮಾಡಿಕೊಂಡ್ರು. ನನ್ನ ಕೈಯಲ್ಲಿ ಏನು ಆಗತ್ತೆ ಅದನ್ನ ಪ್ರಯತ್ನಿಸ್ತೇನೆ ಎಂದಿದ್ದಾರೆ. 595 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಮೂಲಭೂತ ಸೇವೆಗಳಲ್ಲಿ ಬಹಳ ಪ್ರಮುಖವಾದದ್ದು ನೀರು ಸರಬರಾಜು. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆಯಲ್ಲಿತ್ತು, ಶಿವಮೊಗ್ಗ ಇನ್ ಪರ್ಟಿಕ್ಯುಲರ್ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನ ನೀರು ಸರಬರಾಜು ಮಾಡ್ತಾರೆ, ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಕಾರ್ಪೊರೇಷನ್ ಇಂದ ಅವರಿಗೆ ಪೇಮೆಂಟ್ ಮಾಡುತ್ತೆ. ಅವರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇರೋದ್ರಿಂದ ಅವರಿಗೆ ಸೇವಾ ಭದ್ರತೆ ಸಿಗ್ತಾ ಇಲ್ಲ. ಅವ್ರಿಗೆ ಸಿಗುವಂತ ಹಣದಲ್ಲೂ ಕೂಡ ನೀವು ಥ್ರೂ ಏಜೆನ್ಸಿ ಮಾಡೋದ್ರಿಂದ ಏಜೆನ್ಸಿಯ ಒಂದು ಸೇವಾ ಶುಲ್ಕ, ಸರ್ವಿಸ್ ಚಾರ್ಜಸ್ ಕಟ್ ಆಗುತ್ತೆ. ಅವ್ರಿಗೆ ಸಿಗ್ಬೇಕಾಗಿರೋಂಥದ್ದು ಸಿಗದೆ ಇರೋ ಕಾರಣಕ್ಕೆ, ಆ ಸೇವಾ ಭದ್ರತೆ ಇಲ್ಲದೆ ಇರುವಂತ ಕಾರಣಕ್ಕೆ 20 ವರ್ಷ ಕೆಲಸ ಮಾಡಿರೋಂಥವ್ರು ಅಲ್ಲಿಂದ ಕೆಲಸ ಬಿಟ್ಟು ಹೋಗ್ತಾ ಇರೋಂಥದ್ದನ್ನು ಕೂಡ ನೋಡ್ತಾ ಇದೀವಿ. ಮುಷ್ಕರ ಮಾಡ್ತಾರೆ. ಮುಷ್ಕರ ಮಾಡಿದಾಗ್ಲೂ ನಮಗೆ ನೀರಿಗೆ ಯಾವತ್ತೂ ತೊಂದರೆ ಆಗದೆ ಇರೋ ರೀತಿಲಿ ಮೂರು ಪಾಳಿಲಿ ಮಾಡ್ತಾರೆ. ಬೆಳಿಗ್ಗೆ ಮಾಡಿರುವಂತಹ ನೀರು ಸರಬರಾಜು ಮಾಡಿ ಮತ್ತೆ ಮುಷ್ಕರಕ್ಕೆ ಮಧ್ಯಾಹ್ನದ ಮೇಲೆ ಬಂದು ಕೂರ್ತಾರೆ. ರಾತ್ರಿ ಮಾಡಿ ಕೆಲಸ ಮಾಡಿ ಮತ್ತೆ ಮುಷ್ಕರಕ್ಕೆ ಬಂದು ಮಾಡ್ತಾರೆ ಹೊರತು ಅವರು ನೀರು ಸರಬರಾಜಲ್ಲಿ ಯಾವತ್ತೂ ಯಾರಿಗೂ ಜನಸಾಮಾನ್ಯರಿಗೆ ಯಾವತ್ತಿಗೂ ತೊಂದರೆ ಮಾಡಿಲ್ಲ. ಮಾನ್ಯ ಸಚಿವರೇ, ಕೋವಿಡ್ ಟೈಮಲ್ಲಿ ಆ ಶಿವಮೊಗ್ಗದಲ್ಲಿ 3 ಜನ, ನಮಗೆ ಯಾರಿಗೂ ನೀರಿಂದ ಯಾವತ್ತೂ ತೊಂದರೆ ಆಗ್ಲಿಲ್ಲ. ಮಾನ್ಯ ಸಚಿವರೇ, ಕೋವಿಡ್ ಟೈಮಲ್ಲಿ ನಾವೆಲ್ಲರೂ ಮನೆಯಲ್ಲಿದ್ವಿ. ಅವರು ನೀರು ಸರಬರಾಜು ಮಾಡೋರು ಗುತ್ತಿಗೆ ಆಧಾರದ ಮೇಲೆ ಏನು ಇರ್ತಾರೆ ನೌಕರರು, ಅವ್ರು ಕೆಲಸ ಮಾಡಿದ್ರು, ನೀರಿಗಾಗಿ ನಮಗೆಲ್ಲ ಕೊಟ್ರು. ಅದ್ರೊಳಗಡೆ 3 ಜನ ಪಾಸಿಟಿವ್, ಲಿಂಗರಾಜು, ಗಂಗಯ್ಯ, ಮಂಜುನಾಥ್, 3 ಜನ ನೌಕರರು ಪಾಸಿಟಿವ್ ಬಂದು ತೀರ್ಕೊಂಡು ಹೋಗ್ತಾರೆ. ಅವ್ರಿಗೆ 1 ರೂಪಾಯಿ ನಾವು ಅವರಿಗೆ ಸಹಕಾರ ಕೊಡಕ್ಕಾಗಿಲ್ಲ. ಮಾನ್ಯ ಸಚಿವರೇ, 116 ಜನ ಇದಾರೆ ಅಂತ ಹೇಳ್ತೀರಾ. 125 ಇದ್ರು, ಈಗ 116 ಜನಕ್ಕೆ ಬಂದಿದ್ದಾರೆ. ಇಡೀ ರಾಜ್ಯದ ನನಗೆ ಗೊತ್ತಿರಂಗೆ 1500ಕ್ಕಿಂತ ಹೆಚ್ಚು ಜನ ಹೊರಗುತ್ತಿಗೆ ನೌಕರರು ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸೇವಾ ಭದ್ರತೆ ಇಲ್ಲ, ನೇರ ಪಾವತಿ ಮಾಡಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ, ಈ ರೀತಿ ಮೂಲಭೂತ ಸೌಲಭ್ಯ ಕೊಡುವಂತ ನೌಕರರನ್ನ ಪರಿಗಣಿಸ್ಬೇಕು, ಅಂತವರಿಗೆ ನಾವು ಸರ್ಕಾರದಿಂದ ಒಂದು ನೇಮಕಾತಿಯನ್ನ ಮಾಡಬೇಕು, ಅವರಿಗೆ ಬೇರೆ ಏನೇನು ಅವರಿಗೆ ಸಹಕಾರವನ್ನ ಕೊಡಬೇಕು, ಸರ್ಕಾರ ಕೊಡಬೇಕು ಅಂತ. ಏನ್ ಸಮಸ್ಯೆ ಅಂತ ದಯಮಾಡಿ ಹೇಳಿ ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಅರುಣ್ ಅವರು ಪ್ರಶ್ನೆ ಕೇಳಿದ್ರು. ಸಭಾಧ್ಯಕ್ಷರೇ, ಎಷ್ಟು ಜನ ನೀರು ಸರಬರಾಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ 116 ಜನ ಶಿವಮೊಗ್ಗ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಸುಮಾರು 1,500 ಜನ ಸಭಾಧ್ಯಕ್ಷರೇ ಕಾರ್ಪೊರೇಷನ್ಸ್ ಅಲ್ಲಿ, ಮತ್ತೆ ನಗರಸಭೆ, ಪುರಸಭೆ ಇವುಗಳಲ್ಲಿ ಸುಮಾರು 11,000 ಜನ, ಒಟ್ಟಾರೆ ಹೆಚ್ಚು ಕಮ್ಮಿ 13,000 ಜನ ಈ ವಾಟರ್ ಮೆನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು ಇಡೀ ರಾಜ್ಯದಲ್ಲಿ. ಆದರೆ ನಮ್ಮ ಕಾನೂನಲ್ಲಿ ಇದರಲ್ಲಿ ಅವಕಾಶ ಇಲ್ಲ ಸಭಾಧ್ಯಕ್ಷರೇ. ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡೋಕ್ಕೆ ಮತ್ತು ಡೈರೆಕ್ಟ್ ಅವರಿಗೆ ಪೇಮೆಂಟ್ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಈ ನೀರು ಸರಬರಾಜು ಮಾಡೋರಿಗೆ ಪರ್ಮನೆಂಟ್ ಮಾಡೋಕ್ಕಾಗಲಿ ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೆ ಈಗ ಡೈರೆಕ್ಟ್ ಪೇಮೆಂಟ್ ಮಾಡುವಂಥ ಅವಕಾಶ ಇಲ್ಲ ಸಭಾಧ್ಯಕ್ಷರೇ. ಹಂಗೆ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಭಾಳ ಬರ್ಡನ್ ಆಗ್ತದೆ ಸಭಾಧ್ಯಕ್ಷರು. ಪೌರ ಕಾರ್ಮಿಕರಿಗೆ
ಆದ್ಯತೆಯ ಪ್ರಕಾರವಾಗಿ ಸಾವಿರಾರು ಜನಕ್ಕೆ ನಾವು ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ಸುಮಾರು ಒಂದು 35,000 ಜನ ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರೆಂದು ಈಗಾಗಲೇ ಪರಿಗಣಿಸಿದ್ದೀವಿ.